ಶರಣು ಸಲಗರ್ ಬೆಳಗಾವಿ ಅಧಿವೇಶನದೊಳಗ मराठी स्कूल बंद मानो ಅಂತ ಹೇಳಿ ಸುಳ್ಳು ಅಪವಾದಿ ಪ್ರಾರಂಭ ಮಾಡ್ರಿ. नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. हॉरिजन इंग्लिश मीडियम पब्लिक स्कूल एम्पावरिंग ब्राइट फ्यूचर एडमिशंस आर ओपन. ಈ ಪತ್ರಿಕಾಗೋಷ್ಠಿ ಕರೆದಂತ ಉದ್ದೇಶ ನಾನು ನಿಮಗೆ ಮೊದಲ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬೆಳಗಾವಿನಲ್ಲಿ ಅಧಿವೇಶನ ನಡೀತು. ಕೆಲವೊಂದು ಜನ, ನಾನು ಎಲ್ಲರಿಗೂ ಹೇಳಕ್ ನಾನು ಇಷ್ಟಪಡಲ್ಲ, ನಾನು ಒಂದು 3 ಅಥವಾ 4 ಜನ ಬಸವ ಕಲ್ಯಾಣದಲ್ಲಿ ಅವ್ರು ಮರಾಠ ಸಮಾಜದವರು ಶರಣು ಸಲಗರ್ಲಿಂದ ಏನಾರೇ ತಪ್ಪಾತೇನೋ ಅಂತ ಹೇಳಿ ಬ್ಯಾಟಿ ಹಿಡ್ಕೊಂಡು ನಿಂತಿರ್ತಾರ. ಅವ್ರು ಬಹುತೇಕ ನನಗೆ ತಿಳಿದಂಗ ಅದೇ ಬೆಳಗಾವಿ ಅಧಿವೇಶನದೊಳಗ ನಾನು ಸಂಭಾಜಿ ಮಹಾರಾಜರ ಬಗ್ಗೆ ಉಲ್ಲೇಖ ಮಾಡಿ ಮಾತಾಡೀನಿ. ಅದ್ರ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲ. ನಾನು ಎಲ್ಲ ಸೆಷನ್ದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣ, ಸಂಭಾಜಿ ಮಹಾರಾಜರು ಅವ್ರ ಬಗ್ಗೆ ಉಲ್ಲೇಖ ಮಾಡಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ವಿಶ್ವಗುರು ಬಸವಣ್ಣನವರು ಈ ನೆಲದೊಳಗೆ ಕ್ರಾಂತಿ ಮಾಡಿದ್ರು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು ತಮ್ಮ ಪ್ರಾಣ ಕೊಟ್ಟರನ ಕಾರಣಕ್ಕ ಇವತ್ತು 130 ಕೋಟಿ ಜನ ನಾವು ಸುರಕ್ಷಿತ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಯಾವತ್ತೂ ಅವ್ರಿಗೆ ಮರೆಯುವಂತಿಲ್ಲ. ಆದ್ರೂ ಸ್ನೇಹಿತರೆ, ನನಗೊಂದು ನೋವಿನ ವಿಷಯ ಏನದ ಅಂದ್ರ, ಒಂದು 3 ಅಥವಾ 4 ಜನ ಬಸವ ಕಲ್ಯಾಣದೊಳಗೆ ಅವ್ರು ನಾವು ಮರಾಠ ಸಮಾಜದವ್ರು ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಾರ. ಅವ್ರಿಗೆ ನನ್ ನೋಡ್ಲಕ್ ಅವ್ರು ಹೆಂಗ್ ಅನಿಸ್ತಾರ ನನಗಂದ್ರ, ಸಂಭಾಜಿ ಮಹಾರಾಜರಿಗೆ ಏನು ಬಲಿ ಕೊಟ್ರಲ್ಲ, ಕನೋಜಿ ಮತ್ ಗಣೋಜಿ ಮತ್ ಕಾನೋಜಿ ಶಿರ್ಕೆ ಅಂತ ಹೇಳಿ ತಾವು ಹೆಸರು ಕೇಳಿರಿ. ದ್ರೋಹಿಗಳವ್ರು ಗಣೋಜಿ ಶಿರ್ಕೆ, ಕಾನಾಜಿ ಶಿರ್ಕೆ ಅಂದಂಗೆ ಕಾಣ್ತಾರ, ಅಥವಾ ಅವ್ರ ರಕ್ತ ಈ ಒಂದು 3 ಮೈದಾಗ ಹರಿಲತ್ತೇನೋ ಅಂತ ಹೇಳಿ ನನಗೆ ಅನುಮಾನ ಅದ. ಆ ರಕ್ತ ಆ 3 ಯಾರು ಅಂತ ಹೇಳಿ ಮತ್ತೆ ಹೆಸರು ಹೇಳ್ತೀನಿ ಬರ್ತಕ್ಕಂಥ ದಿನಮಾನದೊಳಗ. ಯಾರು ಸಂಭಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರಂತ ವೀರ ಬಹುತೇಕ ಇಡೀ ಜಗತ್ತಿನೊಳಗೆ ಹುಟ್ಟಿಲ್ಲ, ಮುಂದೆ ಹುಟ್ಟುನು ಬರಲ್ಲ. ಅಂತವನಿಗೆ ದ್ರೋಹ ಮಾಡದಂತ ಗಣೋಜಿ ಶಿರ್ಕೆ, ಕಾನೋಜಿ ಶಿರ್ಕೆ ರಕ್ತ ಇವ್ರು 3 ಅಥವಾ 4 ಮಂದಿ ಮೈಯೊಳಗ ಹರಿಲತ್ತದ. ಅವ್ರು ಯಾರಂತಕ್ಕಂಥದ್ದು ಮುಂದೆ ಬಿಡುಗಡೆ ಮಾಡ್ತೀನಿ ನಾನು. ಸಮಾಜಘಾತಕ ಶಕ್ತಿ ಅದು, ದೇಶದ್ರೋಹಿ ಮನೋಭಾವನೆ. ವಿಶೇಷವಾಗಿ ಅವ್ರದೊಂದು ನಾಟಕ ಏನ್ ಮಾಡ್ಲತ್ತಾರಪ್ಪ ಅಂದ್ರ, ಶರಣು ಸಲಗರ್ ಪಾಪ್ಯುಲಾರಿಟಿ ಬಸವ ಕಲ್ಯಾಣದೊಳಗೆ ಬಹಳ ನಡೆದದ. ನಮ್ಮ ಜನ, ನಮ್ಮ ಮರಾಠ ಜನ 99% ಶರಣು ಸಲಗರ್ ಜೊತೆ ಹೋಲತ್ತಾರ. ಅವ್ರಿಗೆ ಹೇಳ್ತೀನಿ ನಾನು, ನಿಮ್ ಹೆಸರು ಬಯಲು ಮಾಡ್ತೀನಿ ನಾನು. ನಿಮ್ಗೆ ಹೇಳ್ತೀನಿ, ಮರಾಠ ಜನ ಶರಣು ಸಲಗರ್ ಜೊತೆ ಹೊಂಟಿಲ್ಲ. ಅವರು ಮರಾಠ ಜನ ಹಿಂದುತ್ವದ ಜೊತೆ ಹೊಂಟಾರವರು. ಮರಾಠ ಜನ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹೊಂಟಾರವರು. ಮರಾಠ ಜನ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಧಾರ ಹೊಂಟಾರವರು. ಮರಾಠ ಜನ ಬಸವಣ್ಣನ ವಿಚಾರಕ್ಕೆ ಫಾಲೋ ಮಾಡ್ಲತ್ತಾರ, ಅವ್ರು ಶರಣು ಸಲಗರ್ ಫಾಲೋ ಮಾಡ್ಲತ್ತಿಲ್ಲ. ಆದ್ರೆ ಈ ಬಸವ ಕಲ್ಯಾಣದಾಗ ನೀವೇನು 3-4 ಜನ ಇದ್ದೀರಲ್ಲ, ನೀವು ಇದ್ದೀರಿ. ಗಣೋಜಿ ಕಾನಾಜಿ ಶಿರ್ಕೆ ರಕ್ತ ನಿಮ್ಮ ಮೈದಾಗ ಹರಿಲತ್ತದ. ನಿಮ್ಮ ಮೇಲೆ ಯಾರು ಪ್ರಭಾವ ಆಗ್ಯದಂದ್ರ ಔರಂಗಜೇಬನ ಪ್ರಭಾವಕ್ಕೊಳಗಾದವ್ರು ನೀವು, ಔರಂಗಜೇಬನ ಫಾಲೋವರ್ಸ್ ನೀವು. ಖಂಡಿತ ನಾನು ಹೇಳ್ತೇನೆ, ಅವ್ರು ಏನು ಡ್ರಾಮಾ ಮಾಡ್ಲತ್ತಾರಪ್ಪ, ಶರಣು ಸಲಗರ್ಲಿಂದ ಏನಾರ ತಪ್ಪಾಯ್ತು, ಇನ್ನೊಂದು ಷಡ್ಯಂತ್ರ ನಡೆದ ಇಲ್ಲಿ. ಈ ಜನರಿಗೆ ಕಾಂಗ್ರೆಸ್ ಹೆಂಗ್ ಒಯ್ಬೇಕಂತ ಹೇಳಿ ಮರಾಠ ಜನ 99% ಜನ ಬಿಜೆಪಿ ಜೊತೆ ಹರ, ಹಿಂದುತ್ವದ ಜೊತೆ ಹರ, ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜರ ವಿಚಾರಧಾರ ಜೊತೆ ಹರ. ಇವ್ರಿಗೆ ಕಾಂಗ್ರೆಸ್ ಹೆಂಗ್ ಒಯ್ಬೇಕಂತ ಹೇಳಿ ಇಂಥ ನಾಟಕ ಅವ್ರು ಮಾಡ್ಕೋತ ಓಡಾಡ್ಲತ್ತಾರ. ಸ್ನೇಹಿತರೆ, ಮಾಧ್ಯಮದ ಮುಖಾಂತರ ಆ ಜನ, ಆ ಮರಾಠ ಜನ ಅವ್ರ ರಕ್ತ ಹೆಂಗದ ಅಂದ್ರ ಜೀವ ಹೋದ್ರ ಸಹಿತ ಒಪ್ಕೊಂಡಿಲ್ಲ ಅವ್ರು ಔರಂಗಜೇಬ್ಗ. ಬರೇ ಹುಜೂರ್ ಅಂತ ಹೇಳಿ ಒಂದ್ಸಲ ಕರಿ, ನಿನಗೊಂದು ರಾಜ್ಯನೇ ಕೊಡ್ತೀನಿ ಅಂತ ಹೇಳಿ ಔರಂಗಜೇಬ್ ಸಂಭಾಜಿ ಮಹಾರಾಜರಿಗೆ ಹೇಳಿದ್ರು ಒಪ್ಕೊಂಡಿಲ್ಲ. 40 ದಿನ ಚಿತ್ರಹಿಂಸೆ ಮಾಡಿ ಪ್ರಾಣನೇ ಕೊಟ್ಟನು ಹೊರತು ಅವ ಹುಜೂರ್ ಅನ್ನಲ್ಲ, ನಮಸ್ಕಾರ ಅನ್ನಲ್ಲ ಔರಂಗಜೇಬ್ಗ ಅಂತ ಹೇಳಿದನು. ಅಂತ ರಕ್ತ ಮರಾಠದ ಜನರ ಮೈಯೊಳಗೆ ಹರಿಲತ್ತದ. ನೀವು ಅವ್ರಿಗೆ ಕಾಂಗ್ರೆಸ್ ಕಡೆ ಒಯ್ಲಕ್ ಸಾಧ್ಯ ಅದನ? ನಿಮ್ಮಂತ ನಾಟಕಕಾರ ಜನ, ನೀವು 3-4 ಜನ ಉಂಡು ಗಂಗಳ ಮೂತ್ರ ಮಾಡ್ತಕ್ಕಂತ ನೀವು 3-4 ಜನ, ಇವ್ರಿಗೆ ನೀವು ಕಾಂಗ್ರೆಸ್ ಕಡೆ ಕರ್ಕೊಂಡು ಹೋಯ್ತೀರಿ? ಸಾಧ್ಯ ಇಲ್ಲ, ಬರ್ದಿಟ್ಕೋರಿ. ಏಸ್ ಕಾಲಕ್ಕೂ ಒಪ್ಪಲ್ಲ, ಅವ್ರ ಜೀವನೇ ಕೊಡ್ತಾರ ವಿನ ಕಾಂಗ್ರೆಸ್ ಕಡೆ ಬರಲ್ಲ. ಸ್ನೇಹಿತರೆ, ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಇವರಿಗೆ ಅಭಿಮಾನ ಇಲ್ಲ. ಇವತ್ತು ಯಾರೇ ಅಧಿವೇಶನದೊಳಗೆ 224 ಶಾಸಕರದೊಳಗ ಅಧಿವೇಶನದೊಳಗೆ ಇತಿಹಾಸ ತೆಗೆಸ್ರಿ. ಸಂಭಾಜಿ ಮಹಾರಾಜರು ಏನ್ ಹೇಳಿದ್ರು, ಮನ್ ಕಾ ಜೀತೆ ಜೀತ್ ಹೈ, ಮನ್ ಕಿ ಹಾರೆ ಹಾರ್ ಅಂತ ಹೇಳಿ ಮಾತಾಡೋರು ಯಾರೇ ಒಬ್ಬರಿದ್ರ ಅದು ಶರಣು ಸಲಗರ್. ಅವರಿಗಾದಂತ ಚಿತ್ರಹಿಂಸೆ ಬಿಡಿಸಿಟ್ಟ ಯಾರು ಇದ್ರ ಅದು ಬೆಳಗಾವಿ ಅಧಿವೇಶನದೊಳಗೆ ಅದು ಶರಣು ಸಲಗರ್.
ನನ್ನ ಬಗ್ಗೆ ನೀವು ಮೂವರು ಮುಸ್ರಿಗಾಗಿ ಯಾರ್ದೋ ಚೇಲಾಗಿರಿ ಮಾಡಿ ನೀವು ನನ್ನ ಹೆಸರು ಖರಾಬ್ ಮಾಡಕ್ ಸಾಧ್ಯ ಅದ ನಿಮ್ಮಿಂದ? ಸ್ನೇಹಿತರೆ, ಶರಣು ಸಲ್ಗರ್ ಏನ್ ಮಾಡಿದನು? ಶರಣು ಸಲ್ಗರ್ ಬೆಳಗಾವಿ ಅಧಿವೇಶನದೊಳಗ ಮರಾಠಿ ಸ್ಕೂಲ್ಗಳು ಬಂದ್ ಮಾಡೋಣ ಅಂತೇಳಿ ಸುಳ್ಳು ಅಪವಾದಿ ಪ್ರಾರಂಭ ಮಾಡಿದ್ರಿ. ನಾನು ಹೇಳಿದ್ದೇನು, ವಿಡಿಯೋ ಬೇಕಾದ್ರೆ ಪ್ಲೇ ಮಾಡಂದ್ರೆ ಪ್ಲೇ ಮಾಡ್ತೀನಿ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ದಯಮಾಡಿ ಮಾಧ್ಯಮದವರು ನಾನು ಏನ್ ಮಾತಾಡಿನ ಅಂತೇಳಿ ಕ್ಲಿಯರ್ ಆಗ್ಬೇಕು. ನಾನು ಏನ್ ಮಾತಾಡಿ ತೋರಿಸಿ ಮಾತಾಡ್ತೀನಿ. ನಾನು ಎಕ್ಕಂಬ, ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋಗ ಹಳ್ಳಿಯೊಳಗೆ ಕೇಳ್ರಿ. ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ, ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅದನ್ನೆಲ್ಲ ಪಾಲಕರನ್ನ ಏನ್ ವಿನಂತಿ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಕಳು ಬದುಕು ಹಾಳಾಗತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡಬೇಕು ಅಧ್ಯಕ್ಷರೇ. ಕನ್ನಡ ಮಾಧ್ಯಮ ಶಾಲೆಗಳು ಮಾಡ್ತಾರೆ, ಕರ್ನಾಟಕದ ಶಾಲೆ ಕನ್ನಡ ಮಾಧ್ಯಮ. ಮಾನ್ಯ ಅಧ್ಯಕ್ಷ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾರ, ಏನಂತ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟರ್? ಇದು ಬಹಳ ಮುಖ್ಯ. ಎದ್ರ ಸಲಕ್ ಬಹಳ ಮುಖ್ಯ? ಎಜುಕೇಶನ್ ಮಿನಿಸ್ಟರ್ ಇವ್ರೇನ್ 3-4 ಮಂದಿ ಎಜುಕೇಶನ್ ಮಿನಿಸ್ಟರ್ಗೆ ನಾನು ಬುದ್ಧಿವಂತರ? ಇದು ಬಹಳ ಮುಖ್ಯ ಅಂತ ನಾ ಹೇಳಿಲ್ಲ. ನನ್ನ ಪ್ರಶ್ನೆಗ ಉತ್ತರ ಯಾರು ಕೊಟ್ಟರು? ಶಿಕ್ಷಣ ಸಚಿವರು. ನೀವೇ ಕೇಳಿದ್ರಿ, ಅದು ಬಹಳ ಮುಖ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿಯನ್ನ ಮಾಡ್ತೇನೆ. ನಾನು ಬಸವ ಕಲ್ಯಾಣದೊಳಗ ಬಟ್ಗೇರ ಬಾರ್ಡರ್ ಊರದ, ಜಾಜನಮುಗುಳಿ ಅದ, ಗೊಟಾಳ ಅದ, ಸಾಕಷ್ಟು ಊರುಗಳವ. ಅವನ ಹೆಸರು ತೊಗೊಂಡಿಲ್ಲ ನಾನು. ನಾ ಯಾಕೆ ಹೆಸರು ತೊಗೊಂಡಿನಂದ್ರ, ಯಾವ ಊರಿನ ಹೆಸರು ತೊಗೊಂಡಿನೋ ಅವ್ರು ನನ್ನ ಜೊತೆ ಹರ. ಅಲ್ಲಿ ಹೋದಾಗ ಶರಣು ಸಲ್ಗರ್, ನೀನು ನಮ್ಮ ಊರ ಕನ್ನಡ ಮಾಧ್ಯಮ ಶಾಲೆ ಜರೂರಿ ಅದ, ಮಕ್ಕಳ ಭವಿಷ್ಯ ಹಾಳಾಲತ್ತದ, ನಮ್ಮ ಮಕ್ಕಳು ಎಕಡೆ ಹತ್ಲಾರ್ದಂಗ ಆಲತ್ತರ, ವಿಶೇಷವಾಗಿ ಏನು ತೊಂದರೆ ಆಗತ್ತದಪ್ಪ ಮಕ್ಕಳಿಗೆ. ಮರಾಠಿ ಮಾಧ್ಯಮ ಇರೋದ್ರಿಂದ ಇನ್ನೊಂದು ಸ್ನೇಹಿತರ ನಿಮ್ಗೊಂದು ಫೋಟೋ ತೋರಿಸ್ತೀನಿ. ನಾನು ಹಂದ್ರಾಳ ಊರಿಗೆ ಹೋಗಿ, ನಾನು ಸರ್ ಜೋಶಿ ಸರ್, ಮಾಣಿಕ್ ಬುರೆ ಸರ್ ಸೀನಿಯರ್ ಇದ್ದಿರ್ತಾವ. ನಾನು ಹಂದ್ರಾಳ ಊರಿಗೆ ಹೋಗಿನಿ. ಅಲ್ಲೊಂದು ಮರಾಠಿ ಮಾಧ್ಯಮ ಸ್ಕೂಲ್ ಅದ. ನನಗ ಊರಿನ ಜನ ಎಲ್ಲರೂ ಬಂದು ನಿನಗೆ ಕೈ ಮುಗಿತೀವಪ್ಪ, ನಮಗ ಕನ್ನಡ ಮಾಧ್ಯಮ ಶಾಲೆ ಬೇಕು. ಆ ಇಡೀ ಶಾಲೆಯೊಳಗ ಎಷ್ಟು ಸ್ಟ್ರೆಂತ್ ಅದ? ಬರೀ 14 ಅಥವಾ 15. ಒಂದು ಸ್ಕೂಲ್ ಒಳಗ 3 ಟೀಚರ್. ಮಾಧ್ಯಮದ ಮಿತ್ರರಿಗೆ ನಾನು ಹೇಳಕ ನಂಗೆ ನೋವು ಅನಿಸ್ತದ. ಆ 3 ಟೀಚರ್ ಸಂಬಳ ಎಷ್ಟು ಗೊತ್ತದ? 3 ಸೇರಿ 2,80,000. ಯಾರಿಗೆ 80, ಯಾರಿಗೆ 1 ಲಕ್ಷ, ಯಾರಿಗೆ 1 ಲಕ್ಷಕ್ಕಿಂತ ಮ್ಯಾಲ. 14 ಅಥವಾ 15 ಮಕ್ಕಳು. ಹಂದ್ರಾದವ್ರು ಇಲ್ಲೇ ಹರ. ಅವ್ರು ಹೇಳ್ತಾರೆ, ಈಗ ನಿಮಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ನಾನೊಬ್ಬ ಶಾಸಕನಾಗಿ ಆ ಜನ ನನಗೆ ಹೈಯೆಸ್ಟ್ ವೋಟ್ ಕೊಟ್ಟು 2 ಸಲ MLA ಮಾಡಿದವರಿಗೆ ನಾನು ದ್ರೋಹ ಮಾಡ್ತಕ್ಕಂಥ ಕೆಲಸ ನಾ ಮಾಡ್ಬೋದಾ? 100ಕ್ಕೆ 100 ಸಾಧ್ಯ ಇಲ್ಲ. ಇವತ್ತು ಬಟಗೇರ ಗ್ರಾಮದವರು, ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾನು, ಬಟಗೇರ ಗ್ರಾಮದವರು ನಿಮ್ಮೊಬ್ಬರು ಸೀನಿಯರ್ ಪತ್ರಕರ್ತರ ಮಾಣಿಕ್ ಭೂರೆ ಸರ್ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಕೇಳ್ರಿ, ಬಟಗೇರದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ, ಲಾಡಂತಿದಾಗ ಎಷ್ಟು ಮಂದಿ ನೌಕರಿ ಸೇರ್ಯಾರ? ಪಾಯಿಂಟ್ ನೋಟ್ ಮಾಡ್ಕೋರಿ. ಇದು ಬಟಗೇರದ ಕನ್ನಡ ಮಾಧ್ಯಮ ಶಾಲೆ ಇತ್ತು, ಊರಿಗೂರು ಮನಿಗೊಂದು ನೌಕರಿ. ಅದು ಲಾಡಂತಿದಾಗ ಗುಜರಾತ್ದೊಳಗೆ ಕನ್ನಡ ಮಾಧ್ಯಮ ಶಾಲೆ ಸಿಗ್ಲಿಲ್ಲ, ಒಬ್ರಿಗೂ ನೌಕರಿ ಇಲ್ಲ. ಬೊಂಬೈ ಪುನಃ ಕೆಲಸ ಮಾಡಕ್ ಹೋಗ್ಬೇಕಲ್ರಿ ನನ್ನ ಜನ. ನನ್ನ ನೋವು ಆಗ್ತದ್ರಿ ಅದು. ಇವ್ರು 40 ವರ್ಷದಿಂದ ಓಡಾಡ್ಲತ್ತಾರ. ಮರಾಠ ಸಮಾಜದ ಜನರಿಗೆ ಹುಷಾರ್ ಮಾಡ್ತಕ್ಕಂಥ ಪ್ರಯತ್ನ ಇವ್ರು ಮಾಡಿಲ್ಲ. ಈ ಜನ ಬೊಂಬೈ ಪುನಃ ದುಡ್ಕೋತ ಹೋಗ್ಬೇಕು. ನಾವಿಲ್ಲಿ ಆ ಸಮಾಜದ ಹೆಸರು ಹೇಳಿ ಮಜಾ ಮಾಡಬೇಕು. ಮುಗ್ಧ ಜನ ಇವ್ರಿಗೆ ಪಾಪ ಆ ನೋವು ಅನಿಸ್ತದೆ ನನಗೆ. ನನ್ನ ಮತಕ್ಷೇತ್ರದ ಮರಾಠ ಜನ ಮುಗ್ಧ ಜನ, ಇವ್ರಿಗೆ ತಿರುಗಿ ಬಿದ್ದಿಲ್ಲ. ಕಾಂಬ್ಳೆವಾಡಿ ಅಂತಕ್ಕಂಥ ಇನ್ನೊಂದು ಊರದ, ಅಲ್ಲಿ ಊರಿಗೂರ ಮರಾಠರಲ್ಲ, ಬಟ್ ಮರಾಠಿ ಭಾಷಿಕರ ಎಲ್ಲರೂ ಕಾಂಬ್ಳೆವಾಡಿ ಊರಾಗ. ಅಲ್ಲಿ ಮರಾಠಿ ಸಾಲಿನೇ ಇಲ್ಲ. ಆ ಊರಾಗ ಮನಿಗೊಬ್ಬ ಟೀಚರ, ಮನಿಗೊಬ್ಬ ಪೊಲೀಸ್ ಸಿಗ್ತಾನೆ. ಎಷ್ಟು ಮಂದಿ ನೌಕರಿ ಆಗ್ಯದ ನೋಡ್ರಿ. ನಾ ಎಷ್ಟು ಊರುಗಳು ಹೇಳಿನಿ? ಎಕ್ಕಂಬ, ಹಂದ್ರಾಳ್, ಕೋಟ್ಮಾಳ್, ಮಾಚನಾಳ್, ಹನುಮಂತವಾಡಿ, ಅಂಬೇವಾಡಿ. ಈ ಊರೊಳಗೆ ನಿಮ್ಗೆ ಎಷ್ಟು ಮಂದಿ ಅಧಿಕಾರಿಗಳು, ಎಷ್ಟು ಮಂದಿ ನೌಕರಿ ಆಗ್ಯಾವ ತಾವೊಂದ್ಸಲ ನೋಡ್ರಿ. ಮಾಧ್ಯಮದ ಸ್ನೇಹಿತರು ಏನ್ ಮಾಡ್ಬೇಕು ಪಾಪ? 5ನೇ ತನ ಮಾಚನಾಳದೊಳಗೆ ಕಲಿಬೇಕು, 5ನೇ ತನ ಕೋಟ್ಮಾಳದಾಗ ಕಲಿಬೇಕು ಸಾಲಿ. ಹೈಸ್ಕೂಲ್ ಕೆಲಿಗೆ ಹೋಗ್ಬೇಕವ್ರು, ಶಾಜಾನ್ ಅವರಾದ್ಕೆ ಹೋಗ್ಬೇಕು, ಮಹಾರಾಷ್ಟ್ರಕ್ಕೆ ಹೋಗ್ಬೇಕವ್ರು. ಅವ್ರದ್ದು ಏನೇನು ನಮ್ಮ ಮಕ್ಕಳದು ಏನೇನು ಲಾಸ್ ಆಯ್ತು ಅವರು ಶಾಜಾನ್ ಅವ್ರದ್ ಹೋಗ್ತಾರ. ಸರ್ ಬರ್ರಿ ಸರ್, ನಮ್ಮ ಮಕ್ಕಳದು ಕೋಟ್ಮಾಳ್ ಮತ್ತು ಮಾಚಿನಾಳ್, ಹನುಮಂತವಾಡಿ ಮತ್ತು ಅಂಬೇವಾಡಿ 4 ಊರಿನ ಮಕ್ಕಳು ಹೇಳ್ತೀನಿ ನಾನು ನಿಮಗೆ. 5ನೇ ತನ ಮರಾಠಿ ಮಾಧ್ಯಮ ಕಲಿತಾರ. 6ನೇ 7ನೇ 8ನೇ ಕೇಳಿ ಹೋಗ್ತಾರ ಅವರು ಶಾಜಾನ್ ಅವರಾಗ್ ಹೋಗ್ತಾರ. ಶಾಜಾನ್ ಅವರಾಗ್ ಹೋದಾಗ ಆ ಮಕ್ಕಳದು ಏನ್ ಹೋಯ್ತು? ಕನ್ನಡ ಮಾಧ್ಯಮ ಕರ್ನಾಟಕದ ಔಟ್ ಆದರವರು. ಕನ್ನಡ ಮಾಧ್ಯಮದೊಳಗೆ KS ಆಗಪ್ಲಿಲ್ಲ ಮಕ್ಕಳು, ಕನ್ನಡ ಮಾಧ್ಯಮದಾಗ ಡಾಕ್ಟರ್ ಸೀಟ್ ತೊಗೊಂಬಪ್ಲಿಲ್ಲ.
ಕನ್ನಡ ಮಾಧ್ಯಮದಾಗ ಇಂಜಿನಿಯರಿಂಗ್ ಸೀಟ್ ತೊಗೊಂಬಪ್ಲಿಲ್ಲ ಮಕ್ಕಳು. ನೋಡ್ರಿ, ಕನ್ನಡ ಮಾಧ್ಯಮದಿಂದ ರಿಸರ್ವೇಶನ್ ಇತ್ತು, ಮಕ್ಕಳು ವಂಚಿತ ಅದು. ಮುಂದ ಮಕ್ಕಳು ರೂರಲ್ ಹೋಯ್ತು. ಶಾಜಾನ್ ಅವರಾದ್ರೂ ಹೋಗಿ ಕಲ್ತಾರಂದ್ರ ಮತ್ತ ಅವ್ರು ರೂರಲ್ ಸೈಟ್ ಹೋಯ್ತು. ಎಷ್ಟು ಲಾಸ್ ಅದ ಮಕ್ಕಳಿಗೆ ನಾವು ವಿಚಾರ ಮಾಡ್ಬೇಕು. ಇನ್ನೊಂದು ಸ್ನೇಹಿತರೆ, ನಮ್ಮ ಹಂದ್ರಾಳ HM ಅವರು, ಪ್ರತಿಯೊಬ್ಬ HMಗಳು BOಗಳಿಗೆ ಬರ್ದಾರ, ಮಕ್ಕಳಿಗೆ ತೊಂದರೆ ಆಗ್ಲತ್ತದ, ಮಕ್ಕಳಿಗೆ ಶೈಕ್ಷಣಿಕ ತೊಂದರೆ ಆಗ್ಲತ್ತದ, ಕನ್ನಡ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಮಾಡ್ರಿ, ಅನುಕೂಲ ಆಗ್ತದ. ನಾವು ಯಾವತ್ನೂ ಆ ಊರಾಗಿರ್ತಕ್ಕಂಥ ಮಕ್ಕಳದು ಸರ್ವಾಂಗೀಣ ಅಭಿವೃದ್ಧಿ ನಾವು ನೋಡ್ಬೇಕು. ಆ ಮಕ್ಕಳಿಗೆ ಏನಾದ್ರೂ ಒಳ್ಳೇದಾಗ್ತದ ಅದು ನಾವು ನೋಡ್ಬೇಕು. ಇವರು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಾರ ಕೆಲವರು. ಇಡೀ ಬೀದರ್ ಜಿಲ್ಲೆ ಎಲ್ಲ ನನ್ನ ಸಮಸ್ತ ಮರಾಠ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮಗೂ ಕೂಡ ಶರಣು ಸಲಗರ್ ಹಿಂಗ ಅಂತ ಹೇಳಿ ನಿಮ್ಗೆ ತಲೆ ಕೆಡಿಸ್ತಾರೆ ಇವರು. ಮರಾಠ ಜನರ ಮೇಲೆ ಎಷ್ಟು ಪ್ರೀತಿ ನಿಮಗದ. ನೀವು ಪ್ರೀತಿ ಇದ್ದವ್ರು 40 ವರ್ಷದಿಂದ ನೀವು ಓಡಾಡತ್ತೀರಿ ಬಸವ ಕಲ್ಯಾಣದೊಳಗ. ಒಬ್ಬ ವ್ಯಕ್ತಿಗೆ ನೀವು ಒಂದು ಕಪ್ ಚಾ ಕುಡಿಸಿದ್ ನಿಮ್ ಜನಮಗೆ ಗೊತ್ತಿಲ್ಲ, ನಿಮ್ ಹಳೆ ಬರ್ ಗೊತ್ತಿಲ್ಲ. 40 ವರ್ಷ ನೀವೇನು ಮರಾಠ ಸಮಾಜ ನೇತಾ ಅಂತ ಹೇಳ್ಕೊಂಡು ಓಡಾಡ್ತೀರಿ. ಒಂದು ಸಲ ಅವ್ರಿಗೆ ಒಂದು ಖಾನಾವಳಿದಾಗ ನಿಮ್ಮ ಮರಾಠ ಸಮಾಜದ ವ್ಯಕ್ತಿಗೆ ಒಂದು ಖಾನಾವಳಿ ಒಂದು ಊಟ ಹಾಕ್ಸಿದ್ ನಿಮ್ ಹಳೆ ಬರ್ ಗೊತ್ತಿಲ್ಲ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕಂತೀನಿ ನಾನು. ನೀವು ಒಬ್ರು ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ನಿಮ್ ಹಣೆ ಬರ್ಕ. ಸ್ನೇಹಿತರೆ, ಇವತ್ತು ವಿಜಯವಾಣಿ ಪತ್ರಿಕೆ ಡಿಸೆಂಬರ್ 23, ಮಣ್ಣಿನ ಪತ್ರಿಕೆ ಇದು. ಡಿಸೆಂಬರ್ 23 ವಿಜಯವಾಣಿ ಪತ್ರಿಕೆ. ಇದು ಹೇಳ್ರಿ ಎಲ್ಲರಿಗೆ. ವಿಜಯವಾಣಿ ಪತ್ರಿಕೆದೊಳಗ ಜಾನಾಪುರದೊಳಗ ಒಂದು ನಮ್ಮ ಶಶಿಧರ್ ಕೋಸಂಬಿ ಅವರು ಒಂದು ಸಭೆ ಮಾಡ್ತಾರೆ. ಎಲ್ಲಿ? ಜಾನಾಪುರಕ್ಕೆ ಹೋಗಿ. ಕ್ಷಮಿಸ್ಬೇಕು, ಬಸವ ಕಲ್ಯಾಣ TPದೊಳಗೆ ಒಂದು ಸಭೆ ಆಗ್ತದೆ. ಬಹುತೇಕ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತದ ಅಂತ ತಿಳ್ಕೊತೀನಿ ನಾನು. ಶಶಿಧರ್ ಕೋಸಂಬಿ ಅವರು ಒಬ್ಬ ಹುಡುಗಿ ಎದ್ದು ನಿಂತು ಏನ್ ಹೇಳ್ತಾಳ ಸಭೆದೊಳಗೆ? ಶಶಿಧರ್ ಕೋಸಂಬಿ ಅವರಿಗೆ ಏನ್ ಹೇಳ್ತಾಳಕ್ಕೆ? ನಮ್ಮೂರಲ್ಲಿ ಮರಾಠಿ ಮಾಧ್ಯಮ ಶಾಲೆ ಇದೆ, ನಾನು ಪ್ರಯತ್ನ ಮಾಡ್ತೀನಮ್ಮ ಅಂತ ಹೇಳಿದ್ರು. ಆಕಿ ಮರಾಠ ಸಮಾಜದೊಳಗ ಜನಿಸಿದಂತ ಒಬ್ಬ ಸಹೋದರಿ. ಅಂದ್ರ ಅವ್ರ ಹಕ್ಕು ಕಸ್ಕೋತೀರಿ ನೀವು, ಅವ್ರ ಹಕ್ಕು ಕಸ್ಕೋತೀರಿ. ನೀವೇನು ನನ್ನ ಹೆಸರು ಖರಾಬ್ ಮಾಡ್ಬೇಕಂತೇಳಿ ತಿಳ್ಕೊಂಡೇನು ಹೊಂಟಿರಲ್ಲ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ನೀವು ನಿಮ್ಮ ಮಕ್ಕಳಿಗೆ ಯಾವ ಮಾಧ್ಯಮದ ಶಾಲೆ ನೀವು ಕಳ್ಸ್ಲತ್ತೀರಿ? ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು, ನಿಮಗೆ ಸವಾಲ್ ಹಾಕ್ತೀನಿ ನಾನು. ನಿಮ್ಮ ಮಕ್ಕಳು ಯಾವ ಮಾಧ್ಯಮದ ಶಾಲೆಗೆ ಓದಿಸಿರಿ? ನೀವು ನಿಮ್ಮ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಾಗ ಓದಿಸ್ತೀರಿ, ನಿಮ್ಮ ಮಕ್ಕಳು ಕನ್ನಡ ಮಾಧ್ಯಮ ಶಾಲೆಗೆ ಓದಬೇಕು. ಅಲ್ಲಿ ಮುಗ್ಧ ಮರಾಠ ಜನ ಗಡಿ ಭಾಗದಾಗ ಇರ್ತಕ್ಕಂಥವ್ರು ಮರಾಠಿ ಮಾಧ್ಯಮದಾಗೆ ಓದಬೇಕು. ನಾಳೆ ನಿಮಗೆ ಸವಾಲ್ ಮಾಡಬಾರ್ದು ಅವರು. ನಾಳೆ ಬೊಂಬೈ ಪುನಃ ದುಡಿಲಕ್ಕ ಅವ್ರು ಹೋಗ್ಬೇಕು. ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ನಿಮಗೆ ಸಮಾಜದ ಬಗ್ಗೆನೂ ಕಾಳಜಿ ಇಲ್ಲ, ನಿಮಗೆ ಧರ್ಮದ ಬಗ್ಗೆನೂ ಕಾಳಜಿ ಇಲ್ಲ, ನಿಮ್ಗೆ ದೇಶದ ಬಗ್ಗೆನೂ ನಿಮಗೆ ಕಾಳಜಿ ಇಲ್ಲ. ನಿಮ್ ಬಗ್ಗೆ ಯಾವ ರೀತಿ ಹೇಳಿ ನನಗೆ ನಾಚಿ ಅಂತ ಅನಿಸ್ತದೆ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಮರಾಠ ಜನರಿಗೆ ಇವ್ರು ಯಾವತ್ತೂ ಭೂಲ್ ಮಾಡ್ಲಿಕ್ಕಾಗಲ್ಲ. ಆ ಜನ ಈ 4 ಮಂದಿ ಏನ್ ಹೇಳ್ತಲ್ಲ, ನಾನು ಗಣೋಜಿ ಕಾನೋಜಿ ಶಿರ್ಕೆ ಅವ್ರ ರಕ್ತದ ಹಚ್ಕೊಂಡು ಹುಟ್ಟಿದವ್ರು, ಇವ್ರ ಮಾತಿಗೆ ಜನ ಹುಚ್ಚಾಗಲ್ಲ. ಫಾರ್ ಎಕ್ಸಾಂಪಲ್, ಭಾಲ್ಕಿದಾಗಿರ್ತಕ್ಕಂಥ ಸಮಸ್ತ ಮರಾಠ ಜನ, ಔರಾದ್ನಾಗಿರ್ತಕ್ಕಂಥ ಸಮಸ್ತ ಮರಾಠ ಜನ, ಹುಮ್ನಾಬಾದ್ ಬೀದರ್ದಾಗಿರ್ತಕ್ಕಂಥ ಸಮಸ್ತ ಮರಾಠ ಸಮುದಾಯದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣ ನೆಲದ ಶಾಸಕನಾಗಿ ನೀವು ನನ್ನ ಬಗ್ಗೆ ನಿಮ್ಗೆ ಏನಾರ ಅನುಮಾನ ಇತ್ತು ಅಂದ್ರೆ, ಇಲ್ಲಿಯ ಮರಾಠ ಸಮಾಜದ ಮಕ್ಕಳಿಗೆ ಅಭಿವೃದ್ಧಿ ಆಗ್ಲಿ, ಅವ್ರ ಭವಿಷ್ಯ ಉಜ್ವಲ ಆಗ್ಲಿ, ಅವ್ರ ಮನೆಗೂ ಬೊಂಬೈ ಪುನಃ ಹೋಗೋದು ಬಿಟ್ಟು ಅವ್ರ ಮಕ್ಕಳನ್ನು ತಹಸೀಲ್ದಾರ್ ಆಗ್ಲಿ, IAS ಆಗ್ಲಿ, IPS ಆಗ್ಲಿ, ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಲಿ ಅಂತ ಹೇಳಿ ಆ ಮಕ್ಕಳ ಭವಿಷ್ಯ ಸಲುವಾಗಿ ಮತ್ ಪ್ರತಿಯೊಂದು ಗ್ರಾಮದೊಳಗೆ ಹೋದಾಗ ಅಲ್ಲಿ ಜನರು ನನಗೆ ಯಾರು ಬೇಡಿಕೆ ಇಟ್ಟಾರೋ ಅಷ್ಟೇ ಹಳ್ಳಿಗೆ ಹೋದ್ ನಾನು ಮಾತಾಡಿನಿ. ಇದು ಸ್ಪಷ್ಟೀಕರಣ ತಮಗಿರ್ಲಿ. ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಮರಾಠ ಸಮಾಜ ಸಮುದಾಯಗಳ ಪ್ರಮುಖರಿಗೆ, ಹಿರಿಯರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಒಂದು ವೇಳೆ ನಾನು ವಿಧಾನಸಭೆಯೊಳಗೆ ಮಾತಾಡಿದಂತ ಮಾತು ನಿಮ್ಮ ಭಾವನೆಗೆ ಒಂದು ವೇಳೆ ಧಕ್ಕೆ ಉಂಟು ಮಾಡಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ಕ್ಷಮೆಯನ್ನ ಕೇಳ್ತೇನೆ. ಆದ್ರೆ ಈ ಬಸವ ಕಲ್ಯಾಣದ 4 ಜನರಿಗಿಲ್ಲ, ಅವ್ರಿಗೆ ಬಿಟ್ಟು ಯಾರ ಭಾವನೆಗೆ ಧಕ್ಕೆ ಆದ್ರ. ನನ್ನ ಉದ್ದೇಶ ಒಳ್ಳೆಯದದ, ನನ್ನ ಉದ್ದೇಶ ಕ್ಲಿಯರ್ ಅದ. ಗಡಿ ಭಾಗ ಆ ಮಕ್ಕಳು ಉದ್ಧಾರ ಆಗ್ಬೇಕು, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಕ್ಲಿಯರ್ ಇಂಟೆನ್ಷನ್. ಇವ್ರು ಏನ್ ಮಾಡ್ಲತ್ತಾರಂದ್ರ 2.5 ವರ್ಷ ಮುಗಿದು 3 ವರ್ಷ ಪ್ರಾರಂಭ ಆಯ್ತು. ಶರಣು ಸಲಗರ್ ಜನಪ್ರಿಯತೆ ಹೆಂಗ್ ಕಡಿಮೆ ಮಾಡ್ಬೇಕು? ನೀವ್ ಏನ್ ಮಾಡಿದ್ರು ನನ್ನ ಜನಪ್ರಿಯತೆ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ. 2019 ಹಿಡ್ಕೊಂಡು ನೀವು ಇದೇ ರೀತಿ ಪ್ರಯತ್ನ ಮಾಡ್ಲತ್ತೀರಿ. ಮತ್ 2028ಕ್ಕ ಇದಕ್ಕಿಂತ ಹೆಚ್ಚಿನ ಮತಗಳು ನನಗೆ ಕೊಟ್ಟು ನನಗೆ ಜನ ಆಶೀರ್ವಾದ ಮಾಡ್ತಾರ. ಯಾಕ? ನಾನು ದುಡಿತೀನಿ, ನಾನು ಹಗಲ ರಾತ್ರಿ ದುಡಿತೀನಿ, ಆಳಾಗ ನಾನು ದುಡಿತೀನಿ. ಹೌದು, ನಾನು
MLA ಅನ್ನೋದಕ್ಕೆ ನಾನೊಬ್ಬ ಕಟ್ಟ ಬಿಜೆಪಿ ಕಾರ್ಯಕರ್ತ. ನಾನು ಹೇಳಿ ನರೇಂದ್ರ ಮೋದಿ ಅವ್ರದ್ದು ಆರ್ಮಿದ ಒಬ್ಬ ಸೈನಿಕ. ನಾನೊಬ್ಬ ಪಕ್ಕ ಹಿಂದೂ ಕಾರ್ಯಕರ್ತ. ಇದ್ರದೊಳಗೇನು ಅನುಮಾನ ಇಲ್ಲ. ಹಂಗಂತ ಹೇಳಿ ಮುಸಲ್ಮಾನರಿಗಾಗ್ಲಿ ಮೈನಾರಿಟಿದವರಿಗಾಗ್ಲಿ ನನ್ನಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಾ ಯಾವುದೇ ರೀತಿ ತೊಂದರೆ ಕೊಡ್ತಕ್ಕಂತ ಮನುಷ್ಯ ಅಲ್ಲ. ಇವತ್ತೆಷ್ಟೋ ಜನ ನನಗೆ ಬಂದು ಹೇಳ್ತಾರ, ಬಸವ ಕಲ್ಯಾಣದೊಳಗ ಮುಸಲ್ಮಾನರೇ ಹೇಳ್ತಾರಪ್ಪ ಶರಣು ಸಲಗರಿಗೆ ಇಲ್ಲಿ ಸೋಲ್ಸ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಚಳಿ ಬಿಡ್ಲತ್ತವ. ಆ ಕಾರಣಕ್ಕಾಗಿ ನೀವು ಒಂದ್ ವೇಳೆ ರಾಜಕಾರಣ ಮಾಡೋದಿತ್ತಂದ್ರೆ ನಾವು ರಾಜಕಾರಣ ಜರೂರ್ ಮಾಡೋಣ.